ನಮಸ್ತೆ. 18-10-2025 ಶನಿವಾರ, ಕೃಷ್ಣ ಪಕ್ಷ, ತಿಥಿ ದ್ವಾದಶಿ. ಇವತ್ತಿನ ನಕ್ಷತ್ರ ಪುಬ್ಬ, ಪೂರ್ವ ಫಾಲ್ಗುಣಿ ಅಂತಾನೂ ಅಂತಾರೆ. ಇವತ್ತಿನ ದಿನ ಪುಬ್ಬ ನಕ್ಷತ್ರ ಇರುವವರೆಗೂ ಅಂತಂದರೆ ಪುಬ್ಬ ನಕ್ಷತ್ರ ಮಧ್ಯಾಹ್ನ 3:41:31 ಅಲ್ಲಿಯವರೆಗೂ ಕಾರ್ಯಸಿದ್ಧಿಯೂ ಸ್ವಲ್ಪ ಧನಹಾನಿಯೂ ಬರುತ್ತದೆ. ಹಂಗೆ ಹಣಕಾಸು ವಿಷಯದಲ್ಲಿ ಖಂಡಿತ ಗಮನ ಕೊಡಬೇಕು. ಆನಂತರ ಬರುವ ಉತ್ತರ ನಕ್ಷತ್ರ. ಈ ನಕ್ಷತ್ರವು ಪ್ರಾಣನಾಶವನ್ನು, ಮರಣವನ್ನು ಅಂದರೆ ಅಶುಭವನ್ನು ಕೊಡುತ್ತದೆ. ಆದ್ದರಿಂದ ನೀವು ಹುಷಾರಾಗಿದೆ ಅಂತಂದರೆ ಮಧ್ಯಾಹ್ನ 3:41 ಮೇಲೆ ಶುಭವಲ್ಲ, ಖಂಡಿತವಾಗಿ ಅಶುಭ. ಪ್ರಯಾಣಗಳಾಗಲಿ, ಆಪರೇಷನ್ ಆಗಲಿ, ಏನೇ ಕಾರ್ಯಗಳಾದರೂ ಖಂಡಿತವಾಗಿ ಎಚ್ಚರವಾಗಿರಬೇಕು. ಇಲ್ಲವಾದರೆ ಅದು ದೋಷ ಕೊಡುತ್ತದೆ, ಅಪಾಯವನ್ನು ಕೊಡುತ್ತದೆ. ಮಗುವಾಗೋದು ಬೇಡ, ಅಂದರೆ ಆಪರೇಷನ್ ಮಾಡುವಂಥದ್ದು ಬೇಡ. ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿ. ಅದು ಅಲ್ಲದೆ ನೆಕ್ಸ್ಟ್ ನಾವು ನೋಡುವಂಥದ್ದು ನಕ್ಷತ್ರ ಪಾದಗಳು. ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಬರುತ್ತದೆ. ಉತ್ತರ ನಕ್ಷತ್ರ 1ನೇ ಪಾದ ಮಾತ್ರ ಸಿಂಹರಾಶಿಯಲ್ಲಿ, ಉಳಿದಿರೋವೆಲ್ಲ ಬೇರೆ ರಾಶಿಯಲ್ಲಿ ಬರುತ್ತದೆ. ಅಂತಂದರೆ ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಹಾಗಾಗಿ ಇವತ್ತಿನ ದಿನ 2 ರಾಶಿಗಳು ಇದೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನಾವು ನೋಡ್ಕೊಳ್ಳೋಣ. ಪುಬ್ಬ ನಕ್ಷತ್ರ ಬೆಳಗ್ಗೆಯಿಂದ ಇರುತ್ತದೆ. ಇದರಲ್ಲಿ ಉತ್ತರ ನಕ್ಷತ್ರ 1ನೇ ಪಾದ ಮುಗಿದ ಮೇಲೆ 2ನೇ ಪಾದದಿಂದ ಕನ್ಯಾ ರಾಶಿ ಸ್ಟಾರ್ಟ್ ಆಗುತ್ತದೆ. ಅಂದರೆ ರಾತ್ರಿ 10:11 ಕನ್ಯಾ ರಾಶಿ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 6:10 9:13 ಪುಬ್ಬ ನಕ್ಷತ್ರ 3ನೇ ಪಾದ. 9:13 ಮೇಲೆ ಮಧ್ಯಾಹ್ನ 3:41 ಪುಬ್ಬ ನಕ್ಷತ್ರ 4ನೇ ಪಾದ. ಇದು ಖಂಡಿತವಾಗಿಯೂ ಸಿಂಹರಾಶಿನೇ. ಆನಂತರ 3:41 10:11 ಉತ್ತರ ನಕ್ಷತ್ರ. ಇದನ್ನು ಉತ್ತರ ಫಾಲ್ಗುಣಿ ಅಂತಾನೂ ಅಂತಾರೆ. 1ನೇ ಪಾದ. ಇದು ಸಿಂಹರಾಶಿಯಲ್ಲಿ ಇರುತ್ತದೆ. ಆನಂತರ ರಾತ್ರಿ 10:11 ಮೇಲೆ ಸುಮಾರು 4:43 ಬೆಳಗಿನ ಜಾವದವರೆಗೂ ಉತ್ತರ ನಕ್ಷತ್ರ 2ನೇ ಪಾದ. ಇದು ಕನ್ಯಾ ರಾಶಿಗೆ ಬರುತ್ತದೆ. ಆನಂತರ ಉತ್ತರ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗುತ್ತದೆ. ಹಂಗಾಗಿ ಇವತ್ತಿನ ದಿನದಲ್ಲಿ ಇಷ್ಟು ವಿಷಯಗಳು ನೋಡಿದ್ದೀವಿ ಅಂತಂದರೆ ಜನರಲ್ ಆಗಿ ಕಾಮನ್ ಆಗಿ ನೋಡುವಂಥ ವಿಷಯಗಳು ಅಂದರೆ ಅಶುಭ ಮತ್ತು ಶುಭ ಸಮಯಗಳು ಅಂತಂದರು. ನಾವಿಲ್ಲಿ ನೋಡುವಂಥದ್ದು ಏನು ಅಂತಂದರೆ 100% ಅಶುಭ ಮತ್ತು ಶುಭ ಸಮಯಗಳನ್ನ ನೋಡೋಣ. ಎಲ್ಲ ದಿನಗಳಲ್ಲೂ ಕೆಟ್ಟ ದಿನವಾದರೂ ಎಮರ್ಜೆನ್ಸಿಗೆ ಆಸ್ಪತ್ರೆ, ಕೋರ್ಟು ಇದು ಸಂಬಂಧಪಡುವ ವಿಷಯಗಳಿಗೆ ಬೇಕಾಗುತ್ತದೆ. ಅದರಲ್ಲಿ 6:59 9:05, 10:38 ಮಧ್ಯಾಹ್ನ 12:16, 12:38 ಮೇಲೆ ಮಧ್ಯಾಹ್ನ 1:31, ಮಧ್ಯಾಹ್ನ 3:04 11:30, ರಾತ್ರಿ 1:18 ರಾತ್ರಿ 1:34, ರಾತ್ರಿ ಅಂತಂದರೆ ಲೇಟ್ ನೈಟ್ 3:10 ಶುಭ ಸಮಯಗಳು. ಹಂಗಾಗಿ ಶುಭ ಸಮಯಗಳು ಇಷ್ಟಿರುತ್ತದೆ. ನಂತರ ನೋಡುವಂಥದ್ದು 100% ಅಶುಭ ಸಮಯಗಳು ಅಂತ. ಈ 100% ಅಶುಭ ಸಮಯಗಳಲ್ಲಿ ಯಾವ ಕಾರ್ಯವೂ ಪ್ರಾರಂಭ ಮಾಡಬಾರದು. ಶುಭ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳನ್ನು ಕೂಡ ಅಶುಭ ಸಮಯದಲ್ಲಿ ಕಂಟಿನ್ಯೂ ಮಾಡ್ಬೋದು. ಆದರೆ ಅಶುಭ ಸಮಯದಲ್ಲಿ ಪ್ರಾರಂಭ ಮಾತ್ರ ಬೇಡ. ಬೆಳಿಗ್ಗೆ 6:57 7:45 ಇದು ಅಶುಭ. 9:07 10:36 ರಾಹುಕಾಲ. 12:18 12:36 ಮೃತ್ಯು. ಮಧ್ಯಾಹ್ನ 1:33 3:02 ಯಮಗಂಡ ಕಾಲವಿದೆ. ರಾತ್ರಿ 11:32 ರಾತ್ರಿ 1:16 ನಕ್ಷತ್ರ ವಿಷಘಟಿಕಾ ಕಾಲ. ಅದೇ ಥರ ರಾತ್ರಿ 1:36 ಮೇಲೆ ಲೇಟ್ ನೈಟ್ 3:08 ಇದು ಅಶುಭ ಸಮಯವೇ. ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನ ಯಾವುದನ್ನು ಮಾಡೋದು, ಯಾವುದನ್ನು ಬಿಡೋದು ಅಂತ ನೋಡ್ಕೊಳ್ಳಿ. ಸರಿಯಾಗಿ ಹೇಳಬೇಕು ಅಂದರೆ ಇವತ್ತಿನ ದಿನ ಶುಭವಾಗಿಲ್ಲ, ಇದು ಅಶುಭವಾಗಿದೆ. ಬೆಳಗ್ಗೆಯಿಂದ ಧನಹಾನಿ ಅನ್ನೋದು ಇರುತ್ತದೆ. ಅಂತಂದರೆ 3:41 ರಾತ್ರಿ ಇದು ಮಧ್ಯಾಹ್ನದವರೆಗೂ. ಆನಂತರ ಬರುವಂಥದ್ದು ಕೂಡ ಪ್ರಾಣನಾಶ, ಮರಣ ಅಂತ ಬರೋದರಿಂದ ಖಂಡಿತವಾಗಿ ಎಚ್ಚರ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.